ರಾಕೇಶ್ ಎಂಬ ಯುವಕ ಮಾದಿಗ ಯುವಕನ ದಲಿತ ಯುವಕನ ಕೊಲೆ ಆಗಿದೆ. 4 ದಿವಸ ಆಯಿತು ಇವತ್ತಿಗೆ. ಯಾರು ನಮ್ಮ ರಾಜ್ಯ ಸರ್ಕಾರದ ಉಸ್ತುವಾರಿ ಸಚಿವರಾಗಲಿ, MLA ಆಗಲಿ, ಆಮೇಲೆ ಹೋಮ್ ಮಿನಿಸ್ಟರ್ ಆಗಲಿ, ಆಮೇಲೆ ಮುಖ್ಯಮಂತ್ರಿಗಳಾಗಲಿ ಯಾರೂ ಈ ಒಂದು ಕೊಲೆಯಾಗಿ 4 ದಿನ ಆದರೂ ಕೂಡ ಯಾರೂ ಸ್ಪಂದನೆ ಮಾಡ್ತಾಯಿಲ್ಲ. ಯಾಕಂದರೆ ದಲಿತರ ಪರವಾಗಿ ಇರ್ತಕ್ಕಂಥ ಕಾಂಗ್ರೆಸ್ ಸರ್ಕಾರ ಅಂತ ಹೇಳ್ತಾರೆ. ಇವತ್ತಿನ ಕೊಲೆಯಾಗಿ 4 ದಿನ ಆಗಿದೆ. ಮತ್ತು ಈಗ ನಾವು ಯಾವ ರೀತಿ ನಾವು ಈ ಸಮಾಜಕ್ಕೆ ಇವರು ಬೆಂಬಲ ಕೊಡ್ತಾರಂತ ನಾವು ತಿಳ್ಕೋಬೇಕು. ನಾನು ಈ ಸಂದರ್ಭದಲ್ಲಿ ಕೂಡಲೇ ಯಾರು ಕೊಲೆ ಮಾಡಿದಾರೋ ಅವರಿಗೆ ಉಗ್ರವಾದ ಶಿಕ್ಷೆ ಆಗಬೇಕು, ಗಲ್ಲಿಗೇರಿಸಬೇಕು. ಅವ್ರನ್ನ ಮುಂದಿನ ದಿನಗಳಲ್ಲಿ ಕುಟುಂಬಕ್ಕೆ 5 ಎಕರೆ ಜಮೀನು ಕೊಡಬೇಕು, 25 ಲಕ್ಷ ಅವರಿಗೆ ಒಂದು ಸಹಾಯಧನ ಕೊಡಬೇಕು, ಅವರ ಸರ್ಕಾರ ಒಂದು ನೌಕರಿ ಕೊಡಬೇಕು ಅಂತ ಈ ಸಂದರ್ಭದಲ್ಲಿ ನಾನು ಹೇಳ್ತೇನೆ. ಯಾಕಂದರೆ ದಲಿತರಿಗೆ ಈಗಾಗಲೇ ಬಡವರು ಕೂಲಿ ಮಾಡ್ತಿರ್ತಕ್ಕಂಥ ದಲಿತರು ಅಂಥವ್ರು ಈ ಸಂದರ್ಭದಲ್ಲಿ ಸರ್ಕಾರ ಎದಕ್ಕೆ ಇರಬೇಕು? ಇವತ್ತಿನ ದಿನ ಕಾಂಗ್ರೆಸ್ ಸರ್ಕಾರ ಬಂದ ಮೇಲೆ ಸುಮಾರು ಸಾಕಷ್ಟು ಇವತ್ತು ಕೊಲೆಗಳಾಗ್ತಿದೆ. ದಲಿತರ ಮೇಲೆ ಕೂಡ ಕೊಲೆ ಆಗ್ತಿದೆ. ನಾನು ಇವತ್ತಿನ ದಿನ ಮಾದಿಗರ ಸಮಾಜದ ಪರವಾಗಿ ನಾನು ಉಗ್ರವಾಗಿ ಕಾಂಗ್ರೆಸ್ ಸರ್ಕಾರ ವಿರುದ್ಧ ನಾನು ಇವತ್ತು ಖಂಡಿಸ್ತೇನೆ ಅಂತ ಈ ಸಂದರ್ಭದಲ್ಲಿ ಹೇಳ್ಬಯಸ್ತೇನೆ.